ಪಣತ್ತೂರಲ್ಲಿ ಗುಂಡಿ ಗಂಡಾಂತರದ ಅವಾಂತರ ಜೋರಾಗಿದೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಮಾಡ್ತಿದ್ದ ಹಾಗೆ ಈಗ ಜಿಬಿಎ ಎಚ್ಚೆತ್ತುಕೊಂಡಿದೆ. ರಸ್ತೆ ಗುಂಡಿಯಿಂದ ಗೂಡ್ಸ್ ಆಟೋ ಶಾಲಾ ಬಸ್ ಪಲ್ಟಿಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಜೆಸಿಬಿಯಿಂದ ಗುಂಡಿ ಮುಚ್ಚುವ ಕೆಲಸ ಆರಂಭ ಆಗಿದೆ. ಪಣತ್ತೂರಲ್ಲಿ ರಸ್ತೆ ಗುಂಡಿಗಳನ್ನ ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಮುಚ್ಚುತ್ತಾ ಇದ್ದಾರೆ. ನೀರು ಸರಾಗವಾಗಿ ಹೋಗುವಂತೆ ಮಾಡ್ತಿದ್ದಾರೆ ಸಿಬ್ಬಂದಿ. ರಸ್ತೆ ಗುಂಡಿಗಳಿಗೆ ಮಣ್ಣು ಹಾಕಿ ಸದ್ಯ ಮುಚ್ಚುತ್ತಾ ಇದ್ದಾರೆ. ಇದು ನ್ಯೂಸ್ ಫಸ್ಟ್ ವರದಿಯ ಇಂಪ್ಯಾಕ್ಟ್. ಇಲ್ಲಿ ಒಂದು ಗೂಡ್ಸ್ ಆಟೋ ಮತ್ತು ಶಾಲಾ ವಾಹನ ಪಲ್ಟಿ ಹೊಡೆದ್ಬಿಟ್ಟಿತ್ತು. ಅಷ್ಟರ ಮಟ್ಟಿಗೆ ರಸ್ತೆಯಲ್ಲಿ ಗುಂಡಿಗಳು ಬಾಯಿ ತೆರೆದು ಕೂತಿತ್ತು. ಇದರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇತ್ತು. ಇತ್ತೀಚೆಗೆ ಆಗಾಗ ಮಳೆ ಬೇರೆ ಆಗಿದ್ದರಿಂದ ದೊಡ್ಡ ಅವಾಂತರ ಸೃಷ್ಟಿಯಾಗಿ ರಸ್ತೆಯಲ್ಲಿ ಓಡಾಡೋದೇ ಸಾಧ್ಯ ಇಲ್ಲ ಅನ್ನುವ ಪರಿಸ್ಥಿತಿ ಇತ್ತು. ಅಲ್ಲಿ ಸಾರ್ವಜನಿಕರನ್ನು ಮಾತಾಡಿಸಿದ್ರೆ ಹಿಡಿಶಾಪ ಹಾಕ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿತ್ತು. ನ್ಯೂಸ್ ಫಸ್ಟ್ ವರದಿಯಿಂದ ಈಗ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮಣ್ಣು ಹಾಕಿ ಆ ಗುಂಡಿಗಳನ್ನು ಸಮತಟ್ಟು ಮಾಡೋ ಕೆಲಸಕ್ಕೆ ಸದ್ಯಕ್ಕೆ ಮುಂದಾಗಿದ್ದಾರೆ. ತಾತ್ಕಾಲಿಕ ಇದು, ಆದರೆ ತಕ್ಷಣಕ್ಕೆ ಈ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಕುರಿತು ಪಣತ್ತೂರು ನಿವಾಸಿಗಳ ಜೊತೆ ನಮ್ಮ ಪ್ರತಿನಿಧಿ ಸತ್ತಾರ್ ಮಾತನಾಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡಿ. ಪಣತ್ತೂರಲ್ಲಿ ರಸ್ತೆ ಗುಂಡಿಯಿಂದ ಶಾಲಾ ಬಸ್ ಒಂದು ವಾಲಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿತ್ತು. ಈ ಬಗ್ಗೆ ಜವಾಬ್ದಾರಿತ ಮಾಧ್ಯಮವಾಗಿ ನ್ಯೂಸ್ ಫಸ್ಟ್ ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಅದರ ಫಲಶ್ರುತಿ ಎಂಬಂತೆ ಇದೀಗ ಜಿಬಿಎ ಕೂಡ ಅಲರ್ಟ್ ಆಗಿದೆ. ಮೊದಲ ಹಂತವಾಗಿ ಇಲ್ಲಿರುವಂತಹ ಗುಂಡಿಗಳಿಗೆ ಮಣ್ಣು ಹಾಕಿ ಅದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡುತ್ತೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಈ ಬಗ್ಗೆ ನ್ಯೂಸ್ ಫಸ್ಟ್ ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿತು. ಯಾವಾಗ ಖಾಸಗಿ ಶಾಲಾ ಬಸ್ ಒಂದು ಗುಂಡಿಯಲ್ಲಿ ಸಿಲುಕಿ ಅವಾಂತರ ಸೃಷ್ಟಿಯಾಯಿತು, ಅಂದರೆ ಸಮಸ್ಯೆಯನ್ನು ಸಿಲುಕಿತ್ತು, ಆ ಬಗ್ಗೆ ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿತು. ಅದರಲ್ಲೂ ಕೂಡ ಆ ಬಸ್ನಲ್ಲಿದ್ದಂತಹ 20 ಮಕ್ಕಳಿಗೆ ತೊಂದರೆ ಆಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಈ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಅವರ ಗಮನಕ್ಕೆ ತಂದು ಅವರನ್ನು ಕೂಡ ಪ್ರಶ್ನೆ ಮಾಡಿತ್ತು. ಇದರ ಫಲಶ್ರುತಿ ಅಂದರೆ ನ್ಯೂಸ್ ಫಸ್ಟ್ ವರದಿನ ಫಲಶ್ರುತಿ ಎಂಬಂತೆ ಇದೀಗ ರಸ್ತೆಯಲ್ಲಿ ನಿಂತಿದ್ದಂತಹ ಚರಂಡಿ ನೀರನ್ನು ತೆರವು ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಜೊತೆಗೆ ಗುಂಡಿಗಳಿಗೆ ತಾತ್ಕಾಲಿಕ ಅನ್ನುವಂತೆ ಗುಂಡಿಯನ್ನು ಮಣ್ಣು ಹಾಕಿ ಮುಚ್ಚುವಂತ ಒಂದು ಕೆಲಸ ಕೂಡ ಆಗ್ತಾ ಇದೆ. ಈ ಬಗ್ಗೆ ಇಲ್ಲಿಯ ಸ್ಥಳೀಯರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಮೇಡಮ್, ಯಾವಾಗ ಈ ಇವತ್ತು ಈ ರೀತಿ ಅವಾಂತರ ಆಗಿದೆ, ಶಾಲಾ ಬಸ್ ಒಂದು ಗುಂಡಿಯಲ್ಲಿ ಸಿಲುಕಿ ಸಮಸ್ಯೆಗೆ ತುತ್ತಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಿದ್ದಂಗೆ ನ್ಯೂಸ್ ಫಸ್ಟ್ ಕೂಡ ಮೊದಲವಾಗಿ ಇದನ್ನು ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಇದೀಗ ಮೊದಲ ಹಂತವಾಗಿ ಒಂದು ಕಡೆ ಯಶಸ್ವಿಯಾದ ಅಂತ ಕಾಣ್ತಿದೆ ಮೇಡಮ್. ನ್ಯೂಸ್ ಫಸ್ಟ್ ಅವ್ರಿಗೆ ನಾನು ತುಂಬ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಯಾಕೆಂದರೆ ಈ ರೋಡಿಗೆ ಬಡಗೆರೆ ಪಣತ್ತೂರು ವತ್ತೂರು ರೋಡಿಗೆ ಬಹಳ ಸತಿ ನೀವು ಬಂದು ನಮ್ಮನ್ನ ಕವರ್ ಮಾಡಿದ್ದೀರಾ. ಸೊ ಪ್ರತಿ ಸತಿ ಬಂದಾಗಲೂ ಏನೋ ಒಂದು ಚೂರು ಕೆಲಸ ನಡೆಯುತ್ತೆ. ಬಟ್ ಏನು ಅಂದರೆ ನಾವು ಪರ್ಮನೆಂಟ್ ಸೊಲ್ಯೂಷನ್ ನಮಗೆ ಸಿಗ್ತಾ ಇಲ್ಲ. ಅದು ಮೇಜರ್ ಪ್ರಾಬ್ಲಮ್ ಆಗಿದೆ. ಈ ಒಂದು ಪರ್ಟಿಕ್ಯುಲರ್ ಇಶ್ಯೂ ನಾನು ಆಲ್ಮೋಸ್ಟ್ ಒಂದು 3 ವರ್ಷದಿಂದ ನಾನು ಆಫೀಸರ್ಸಿಂದ ಬಿದ್ದಿದ್ದೀನಿ. ಇದುವರೆಗೂ ಕೆಲಸ ಮಾಡಿಲ್ಲ. ಸಿಂಪಲ್ ಸರ್, ಇಲ್ಲಿ ರೋಡ್ ಡ್ರೈನ್ ಒಳಗಡೆ ಮಾಡಿದ್ದಾರೆ ಅವರು. ಇಲ್ಲಿರೋ ಇದನ್ನ ಪರ್ಮಿಷನ್ ತಗೊಂಡು ಈ ಕಡೆ ಮಾಡೋದಕ್ಕೆ ಅವ್ರಿಗೆ ಇದಿಲ್ಲ, ಲ್ಯಾಂಡ್ ಇಶ್ಯೂಸ್ ಅಂತ ಹೇಳಿ ಕೈ ಬಿಡ್ತಾ ಇದ್ದಾರೆ. ಸೊ ನಮಗೆ ಎಲ್ಲ ಕಡೆ ಪ್ಯಾಚ್ ವರ್ಕ್, ಇವತ್ತೂ ಕೂಡ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ. ಕಮಿಷನರ್ ಸರ್ ಮಹೇಶ್ವರ್ ರಾವ್ ಸರ್ 1-2 ವಾರ ಮುಂಚೆ ತಾನೇ ಬಂದು ಹೋಗಿದ್ದಾರೆ. ಬಟ್ ಅದಾದ್ಮೇಲೂ ಕೂಡ ನಾವು ಯಾವುದೇ ರೀತಿ ಇಲ್ಲಿ ಕೆಲಸದವ್ರು ಬಂದು ಈ ಡ್ರೈನ್ ಕೆಲಸ ಮಾಡಿರೋದು ನೋಡ್ತಾ ಇಲ್ಲ. ನಾವೇನು ಕೇಳ್ಕೊಳ್ಳೋದು ಅಂದರೆ, ಎಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ, ಪ್ರತಿನಿತ್ಯ ಜನ ಬಿದ್ದು ಸಾಯ್ತಾ ಇದ್ದಾರೆ, ಪರ್ಮನೆಂಟ್ ಡ್ಯಾಮೇಜ್ಗಳಾಗ್ತಾ ಇದ್ದಾವೆ. ಅಂಥ ಕಡೆ ನೀವು ಬೇಗ ಎಲ್ಲ ಒಂದು ನಿಮ್ಮ ವರ್ಕ್ ಫೋರ್ಸ್ನ ಹಾಕಿ ಅಲ್ಲಿ ಬೇಗ ಕೆಲಸ ಮುಗಿಸ್ಬೇಕು. ನೀವು ಈ ಥರ ಇಲ್ಲ TDR ಟೈಮ್ ತೊಗೊಳ್ತಾ ಇದ್ದಾರೆ. ಆ ಟೈಮ್ ನಾನು ಹೇಳ್ತೀನಿ ಸರ್, ಇದು ಟೈಮ್ ನಾವು 1 ದಿವಸದಲ್ಲಿ ಮಾಡಿ ಅಂತ ಹೇಳ್ತಾ ಇಲ್ಲ. 5 ವರ್ಷದಿಂದ ನಾನು ಇದರಿಂದ ಬಿದ್ದಿದ್ದೀನಿ. ಕೇಸ್ಗಳು ಹಾಕಿದ್ದೀವಿ. ನಾವು ಆಫೀಸ್ ಕೆಲಸ ಮಾಡೋದು ಬಿಟ್ಟು ಇದನ್ನೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ? ಹೌದು, CSR ನಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ಬಟ್ ಎಲ್ಲ ಅವಶ್ಯಕತೆ ಇದೆ ಅಲ್ಲಿ ಮಾಡೋಣ. ಇಲ್ಲಿ ಇದು ಆಫೀಸರ್ಸ್ ಒಂದು ಜವಾಬ್ದಾರಿ. ಟ್ಯಾಕ್ಸ್ ಕಟ್ತಾ ಇದ್ದೀವಿ. 5-6 ತಿಂಗಳದು ಟ್ಯಾಕ್ಸ್ ಹೋಗುತ್ತೆ, ನಮ್ಮ ದುಡ್ಡಿರೋ ದುಡ್ಡು. ಇವಾಗ ತಿರ್ಗಾ ನಾವು ಈ ಥರ ಎಲ್ಲ ಬಂದು ಮಾಡಬೇಕು ಅಂದರೆ ನೋಡಿ, ಆಫೀಸ್ ಕೆಲಸ ಬಿಟ್ಟು ಬಂದು ಇವಾಗ ನಾನು ಇಲ್ಲಿ ಟೈಮ್ ಕಳಿಸ್ತಾ ಇದ್ದೀನಿ. ಇದು ಯಾರಿಗೂ ಒಳ್ಳೇದಲ್ಲ. ಪ್ರತಿದಿನ ಜೀವ ಕೈಯಲ್ಲಿಟ್ಕೊಂಡು ಓಡಾಡೋ ಥರ ಆಗಿದೆ ಈ ಜೀವನ. ಇಲ್ಲಿ ರಾಜಕಾಲುವೆಗಳು ಮಾಡಿದ್ದಾರೆ, ಸೀವೇಜ್ ಹರಿತಾ ಇದೆ, UGD ಇಲ್ಲ. ಈ ಏರಿಯಾದಲ್ಲಿ ಆಲ್ಮೋಸ್ಟ್ ಇದು ಕೋಟಿಗಟ್ಟಲೆ ನಾವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ. 25,000 ಹತ್ರ ಫ್ಲಾಟ್ ಇದಾವೆ. ಎಷ್ಟು? 3-4 ಕಿಲೋಮೀಟರ್ಸ್ ರೇಂಜಲ್ಲಿ. ಇನ್ನೊಂದು 15,000 ಫ್ಲಾಟಿಗೆ ಅವರು ಪರ್ಮಿಷನ್ ಕೊಡ್ತಾ ಇದ್ದಾರೆ. ಒಂದು ಬೇಸಿಕ್ ಸೆನ್ಸು, ಒಂದು ನನ್ಗೆ ಉತ್ತರ ಕೊಡಬೇಕು, ಕಮಿಷನರ್ ಆಗಲಿ ಅಥವಾ ಯಾರು ಅಪ್ರೂವಲ್ ಕೊಡ್ತಾ ಇದ್ದಾರಾಗಲಿ.
ರೋಡ್ ಇಲ್ದಲೆ ನೀವು ಹೇಗೆ ಅಪಾರ್ಟ್ಮೆಂಟ್ಗಳಿಗೆ ಅಪ್ರೂವಲ್ ಕೊಡ್ತಾ ಇದ್ದೀರಾ? ಈ ಸ್ಕೂಲ್ ಕೂಡ ರೀಸೆಂಟ್ ಆಗಿ ಆಗಿರೋದು. ಇಲ್ಲಿ ಡ್ರೈನೇಜ್ ಇಲ್ದಲೆ ಈ ಸ್ಕೂಲ್ನ ಹೇಗೆ ನೀವು ಕಟ್ಟೋದಕ್ಕೆ ಬಿಟ್ಟಿದ್ದೀರಾ? 3 ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿದೆ. ಪ್ರತಿ ಸ್ಕೂಲಲ್ಲೂ ಅಟ್ಲೀಸ್ಟ್ ಹಬ್ಬ ಅಂದ್ರೂ 100 ಇಂದ 150 ಸ್ಕೂಲ್ ಬಸ್ಗಳಿದಾವೆ. ಆ ಸ್ಕೂಲ್ ಬಸ್ಗಳೆಲ್ಲಾನು ಓಡಾಡೋದಕ್ಕೆ ಅವರಿಗೆ ತೊಂದರೆ ಆಗ್ತಾ ಇದೆ. ವಾಟರ್ ಟ್ಯಾಂಕರ್ಸ್ಗಳು ಓಡಾಡೋದಕ್ಕೆ, ಅವರು ವಾಟರ್ ಟ್ಯಾಂಕರ್ಸ್ಗಳಿಂದ ಅದು ಹೆವಿ ವೆಹಿಕಲ್ಸ್ ಆಗಿರೋದ್ರಿಂದ ನಮಗೆ 2 ವೀಲರ್ಸು ಮತ್ತೆ 4 ವೀಲರ್ಸ್ ಅವರಿಗೆ ಭಾರಿ ಕಷ್ಟ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ? ನೀವು ಒಂದಿನಾದ್ರೂ ಬಂದು ಒನ್ ಮಾತಾಡಿದ್ರೆ ನಿಮಗೆ ಒಂದು ಉತ್ತರ ಸಿಗುತ್ತೆ ಸರ್. ನಮ್ಗೆ ಎಷ್ಟು ಕಷ್ಟ ಅನುಭವಿಸೋದೇವೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟು ಸ್ಥಳೀಯರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತ, ನ್ಯೂಸ್ ಫಸ್ಟ್, ಬೆಂಗಳೂರು.